ಮಹಿಳಾ ಮೀಸಲಾತಿಯನ್ನ ಬಿಜೆಪಿ ವಿರೋಧಿಸಿತ್ತು. ಸಿಎಂ ಸಿದ್ದರಾಮಯ್ಯ ಗುಂಡ್ಲುಪೇಟೆಗೆ ಸಿಎಂ ಎಂಟ್ರಿ, ಪೊಲೀಸರಿಂದ ಗೌರವ ವಂದನೆ. ರೈತರು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ, ಜಿಲ್ಲಾಡಳಿತದಿಂದ ಅದ್ದೂರಿ ಸ್ವಾಗತ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಪ್ರತಿಪಾದಿಸಿದಾಗ ಎನ್ಡಿಎ ವಿರೋಧ ವ್ಯಕ್ತ ಮಾಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ 110 ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕಾಗಿ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಆಗಮಿಸಿ ಪೊಲೀಸರಿಂದ ಗೌರವ ವಂದನೆ ಸ್ವೀಕರಿಸಿ ರೈತರು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ, ಬಾಗಲಕೋಟೆ, ದಾವಣಗೆರೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ಎಸ್ಸಿ ಮಹದೇವಪ್ಪ, ಮಾಜಿ ಸಚಿವೆ ಗೀತಾ ಮಹದೇವ ಪ್ರಸಾದ್, ಸಂಸದ ಸುನಿಲ್, ಶಾಸಕರಾದ ಎಚ್ಎಂ ಗಣೇಶ ಪ್ರಸಾದ್, ಸಿ ಪುಟ್ಟರಂಗ ಶೆಟ್ಟಿ, ಆರ್ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನವೀನ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಭವನ್ ಟಿವಿ, ಚಾಮರಾಜನಗರ. ಸಚಿವ ಸಂಪುಟಕ್ಕೆ ಸರ್ಕಾರಿ ಉದ್ಯೋಗ ಕೊಡ್ತಾ ಇದ್ದೀರಿ, ತಪ್ಪಿತಸ್ಥರ ವಿರುದ್ಧ ಯಾವುದೇ ಒಂದು ಕ್ರಮನೂ ಆಗಿಲ್ಲ ಸರ್. ಮೈಸೂರು ಡಿಸಿ ವಿರುದ್ಧನೂ ಆಗಿಲ್ಲ, ಚಾಮರಾಜನಗರ ಡಿಸಿ ವಿರುದ್ಧನೂ ಆಗಿಲ್ಲ. ಆರನೇ ಗ್ಯಾರಂಟಿ ಜಿಲ್ಲೆ ಅಧಿಕಾರಿಗಳು ಅಲ್ಲಿ ಹೊಣೆಗಾರರು ಯಾರು ಸರ್ ಅವರೆಲ್ಲ? ಸಂಖ್ಯಾತರಿಗೆ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಸರ್. ಹಾಗಾಗಿ ಅದ್ರ ಬಗ್ಗೆ ಅದೇ 50% ಕಡೆಗಣಿಸ್ತಾ ಇದ್ದಾರೆ ಅಂತ. ಟಿಕೆಟ್ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ ಅಂದ್ಬಿಟ್ಟು ಏನೋ ಮುಖಂಡರಿಗೆ ಪತ್ರ ಬಂದಿದೆ. ರಘು ತೀರ್ಮಾನ ಅವರು ಒಪ್ಪಿಕೊಳ್ಳಿ, ಆಮೇಲೆ ಕೆಲವು ವಿರೋಧ ಮಾಡೋದು. ಕಾಂಗ್ರೆಸ್ ಗೆಲ್ಲುತ್ತೆ ಉಪಚುನಾವಣೆ 2 ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಆಕ್ಸಿಜನ್ ಸಂತ್ರಸ್ತರಿಗೆ ಭೇಟಿ ಕೊಡ್ತಾ ಇದ್ದೀರಾ. ಚಾಮರಾಜನಗರದ ಚಾಮರಾಜನಗರ ಪ್ರತಿ ಮುಖ್ಯಮಂತ್ರಿ ಅಧಿಕಾರ ಕಲ್ತಕ್ಕಂಥ ಎಲ್ಲವೂ ಕೂಡ ಮೂಢನಂಬಿಕೆನ ನಾವು ನಂಬಿಕೆ ಇಲ್ಲ. ಮೊಬೈಲ್ ಒಂಚೂರಿಂದ ಅವರು अनेक सारे ಅಧಿಕಾರ ತಮಾಷೆಗೆ ಹೇಳಿದೆ ಅಷ್ಟೇನೆ. ನಾನು ಸೀರಿಯಸ್ ಆಗ್ತೀನಿ, ತಮಾಷೆಗೆ ಹೇಳಿದೆ, ಪ್ರಾಸಂಗಿಕವಾಗಿ ಸರ್. ಆಕ್ಸಿಜನ್ ಸಂತ್ರಸ್ತರಿಗೆ ಮಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಸರ್, ಕಾಂಗ್ರೆಸ್ ಎಲ್ಲ ಪಕ್ಷಗಳು ಮತ್ತು ಎಲ್ಲ ರಾಜ್ಯಗಳಲ್ಲೂ ಕಾಪಿ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮ್ ಸರ್. ಯಾರು ವಿರೋಧ ಮಾಡಿದ್ರು ಗ್ಯಾರಂಟಿ ಸರ್, ಸಿಎಂ ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ JDS ಶಾಸಕ ಪತ್ರ ಬರ್ತಿದೆ ಸರ್ ನಿಮಗೆ. ಶರಣ್ಗೌಡ ಕಂದಕೂರ್ ಗುರುಮಿಟ್ಕಲ್ ಸರ್. 6 ಜನ ನಿನ್ನೆ ಸತ್ತಲ್ಲ ಸರ್, ಮೊನ್ನೆ 6 ಜನ ಸತ್ತಲ್ಲ ಸರ್. ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ, ಹೇಳಿಲ್ಲ ಅವರು ಸರ್. ಮತ್ತೆ ಗ್ರೇಡ್ ಗುರುಮಿಟ್ಕಲ್ ಸರ್, ಗುರುಮಿಟ್ಕಲ್ ಯಾದಗಿರಿ, ಗುರುಮಿಟ್ಕಲ್ ಅವರು MLA ಬಂದು ನಮಗೆ ಕೇಳಿದ್ರೆ ಪತ್ರ ಬರ್ತಿದೆ ಸರ್. ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳು ಅಂತ ಹೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿ, ಮಹಿಳಾ ಮೀಸಲಾತಿ
ಮೀಸಲಾತಿಗೆ ಯಾವಾಗ ಶುರುವಾದ್ದು ಮಹಿಳಾ ಮೀಸಲಾತಿ 73-74 ಅಮೆಂಡ್ಮೆಂಟ್ ಮಾಡಿದವರು ಯಾರು, ಅದನ್ನು ವಿರೋಧ ಮಾಡಿದವರು ಯಾರು? 73-74 ಅಮೆಂಡ್ಮೆಂಟ್ ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್. ಅದನ್ನು ರಾಜ್ಯಸಭೆಯಲ್ಲಿ ಕೆಡದವರು ಯಾರು? ಯಾರು ರೀ? ಮತ್ತೆ ಇದು ಮಾಡಿದವರು ಯಾರು? 74 ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತೆ ಅದನ್ನು ವಿರೋಧ ಮಾಡಿದವರು NDA ವಿರೋಧ ಮಾಡಿದ್ದು. NDA ಅಂದರೆ ಯಾರು? ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರ ಈ ಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಡಿಲಿಮಿಟೇಷನ್ಗೆ ವಿರೋಧ. ಸರ್ ಹಿಂದಿ ಗ್ರೇಡ್ ಕೋರ್ಟ್ಗೆ ಹೋಗಿತ್ತಲ್ಲ ಸರ್, ಕೋರ್ಟಲ್ಲಿ ಈ ಬಾರಿ ಗ್ರೇಡ್ ಬೇರೆ ಮಾರ್ಕ್ಸ್ ಕೊಡಿ, ಅಂಕ ಕೊಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಸಹಾಯಕರಾಗಿದ್ದಾರೆ. ಬಿಜೆಪಿ ನೋಡ್ಕೊಳ್ತಾರೆ ಅಷ್ಟೇ. ಎಲ್ಲ ಕುರ್ಚಿ ಸ್ಟಿಕ್ ಮಾಡಲಿಕ್ಕೆ ಅವೆಲ್ಲ ಆಫ್ಟರ್ ಬೈ ಎಲೆಕ್ಷನ್ ದಾವಣಗೆರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ನಿಂತ್ಕೊಂಡಿದ್ದಾರೆ. ಅಂದರೆ ಹೈಕಮಾಂಡಿಗೆ ಪತ್ರ ಬರೆದಿರ್ತಾರೆ ನಾಯಕರು. ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಎಂಟೈರ್ ರಾಜ್ಯಕ್ಕೆ ಸಂಬಂಧಪಟ್ಟ ಕೆಲವು ಕೇವಲ ಸರಿ ಮಾಡಿಸ್ಲಿಕ್ಕೆ ನಾವು ಬೇರೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹುಚ್ಚಡ್ಡೆ ವಾಪಸ್ ಕೊಡ್ತೀವಿ ಸರ್, ಹುಚ್ಚಡ್ಡೆ ವಾಪಸ್ ನೋಡೋಣ, ಅವ್ರ ಮೇಲೆ ನೋಟಿಸ್ ಕೊಡಲಿ, ಅವ್ರು ಏನು ರಿಪ್ಲೈ ಕೊಡ್ತಾರೆ ಅಂತ ಜಮೀರ್ ಅಹಮದ್ ಪರ್ಮನೆಂಟ್ ಆಗುತ್ತೆ ಅಂತ ಮಾಡ್ತೀವಿ. ಅದು ಹೈಕಮಾಂಡ್ಗೆ ಸಂದರ್ಭದಲ್ಲಿ ಅದು ವಿಚಾರ. ಸರ್ ನಾಗೇಂದ್ರ ಕಂದಕೂರು ಒಂದು ಪತ್ರ ಬರೆದಿದ್ದಾರೆ ಸರ್ CM. ನಿನ್ನೆ 6 ಜನ ಪರಿಹಾರ ಕೊಟ್ಟಿದ್ದಾರೆ CM ಔಷಧರಾಗಿತ್ತು. ಆದರೆ ಯಾರಿಗೆಲ್ಲಿ 4 ಜನ ಕೃಷಿ ಹೊಡೆ ಬಿಡಿಸತ್ರು, ಅವ್ರಿಗೆ ಯಾವುದೂ ಪರಿಹಾರ ಕೊಟ್ಟಿಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ ಪರಿಹಾರ ಕೊಡೋದ್ರಲ್ಲಿ. CM ಅವರು ಅದನ್ನು ಕೊಡ್ತಾರೆ. ಅಲ್ಲಿ ಕೊಟ್ಟಿಗೆ ಪ್ರಯತ್ನ ಮಾಡೋಣ. CM ಅವ್ರಿಗೆ ಪ್ರಯತ್ನ ಮಾಡ್ತೀವಿ ವಿಚಾರ. ಸರ್ 1 ಲಕ್ಷ ಶಾಸಕರು ಎಲ್ಲಿಗೆ ಹೋಗುತ್ತೆ? ಮಂತ್ರಿ ಆಗಲಿಕ್ಕೆ ರಿಕ್ವೆಸ್ಟ್ ಮಾಡಿ ಬಂದರು. ಆಗುತ್ತೆ ಸರ್ ಹಾಗೆ ಆಗ್ತಾರೆ, ತೊಗೊಳ್ತಾರೆ. ಅಲ್ಲಿ ಸ್ವಲ್ಪ ಬರ್ತಾರೆ, ಎಲ್ಲ ಮಿಕ್ಸ್ ಮಾಡ್ತಾರೆ. ಕೊಡಬೇಕಲ್ಲ, ಮಾಡ್ತಾರೆ. ಅವಾಗ ನೀವು ಹೇಳ್ದಂಗೆ ಸೀನಿಯರು ಜೂನಿಯರು ಮಾಡ್ತಾರೆ. ಕಮಿಷನ್ ಕೊಡೋ ನಿರೀಕ್ಷೆ ಏನಿದೆ? ತಾವು ಕೂಡ ಚರ್ಚೆ ಎಲ್ಲ ಪಡಿಸಿದ್ದಾರೆ. ಚರ್ಚೆ ಬಂದಾಗ ನೋಡೋಣ. ಓಕೆ, ಥ್ಯಾಂಕ್ ಯು.